ಜನ ಅಧಿಕಾರ ಕೊಟ್ಟಿದ್ದಾರೆ ಅಂದ ತಕ್ಷಣವೇ ನಾವ್ಯಾರೂ ಸರ್ವಾಧಿಕಾರಿಗಳಲ್ಲ. ನಿಯಮ ಮೀರಿ ನಡ್ಕೊಳ್ಳೋಕ್ಕಾಗಲ್ಲ. ಹೆಸರನ್ನ ಇಡಬೇಕು ಅನ್ನೋದು ಹೊಸ ರಸ್ತೆಗಳು ನೂರಾರಿದ್ದಾವೆ, ಇಡಲಿ. ಹೆಸರೇ ಇಲ್ಲದೆ ಇರೋ ರಸ್ತೆಗಳಿದ್ದಾವೆ, ಇಡಲಿ. ಸಿದ್ದರಾಮಯ್ಯನವ್ರ ಹೆಸರನ್ನ ಇಡಬೇಡಿ ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿರೋರು, ಜನನಾಯಕರು, ಇಡಲಿ. ಆದರೆ ಒಂದು ಐತಿಹಾಸಿಕವಾಗಿರುವಂಥ ಹೆಸರನ್ನ ಅಳಿಸಿಡಬೇಕು ಅನ್ನೋದು ಇದೆಯಲ್ಲ, ಅದೆಷ್ಟು ಮಟ್ಟಿಗೆ ಸೂಕ್ತ? ನಾಳೆ ಎಲ್ಲರೂ ಅದನ್ನೇ ಪರಿಪಾಠವಾಗಿ ಮಾಡಿದ್ರೆ, ಅದೇ ಪರಿಪಾಠ ಆದರೆ ಏನಾಗ್ಬೋದು? ಹೊಸ ರಸ್ತೆಗೆ ಇಡಲಿ ಹೆಸರನ್ನ, ಸಿದ್ದರಾಮಯ್ಯನವ್ರ ಹೆಸರನ್ನ. ಒಂದು ಹೊಸ ರಸ್ತೆ ಮಾಡಿಯೇ ಬೇಕಾದ್ರೆ ಇಡಲಿ, ಅಥವಾ ಒಂದು ಹೊಸ ರಸ್ತೆಗೆ ಇಡಲಿ ಹೆಸರನ್ನ. ಒಂದು ರಸ್ತೆ ಹೆಸರನ್ನ ಐತಿಹಾಸಿಕವಾಗಿರುವಂಥ ಒಂದು ರಸ್ತೆ ಹೆಸರನ್ನ ಇಳಿಸೋದು ನೋಡಿ. ನಮ್ಮ ಮೈಸೂರು ಅರಸರು ಪ್ರಜೆಗಳನ್ನು ಮಕ್ಕಳಂತೆ ಕಂಡವರು. ರಾಜ್ಯದ ಅಭಿವೃದ್ಧಿಯನ್ನೇ ಅವ್ರು ವ್ರತವಾಗಿ ಪರಿಗಣಿಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ ಏನಾದರೂ ಪ್ರಜಾಪ್ರಭುತ್ವದಲ್ಲಿ ಆ ಥರದವ್ರು ಯಾರಾದರೂ ಮುಖ್ಯಮಂತ್ರಿಗಳಾಗಿಬಿಟ್ಟಿದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ ಪ್ರಜೆಗಳ ಕ್ಷೇಮವೇ ತನ್ನ ಕ್ಷೇಮ, ಇಡೀ ಪ್ರಜೆಗಳೇ ನನ್ನ ಕುಟುಂಬ ಅಂತ ಭಾವಿಸೋರು ಯಾರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ರೆ ನಮ್ಮ ರಾಜ್ಯ ಎಲ್ಲಿಗೋ ಹೋಗಿಬಿಟ್ಟಿರೋದು. ಯಾಕೆಂದ್ರೆ ಅವಾಗ ಬಜೆಟ್ ಕಡಿಮೆ ಇತ್ತು. ಅವಾಗಿದ್ದಿದ್ದು ಬರೀ ಸಂತೆ ಸುಂಕ, ಭೂಕಂದಾಯ. ಅದರೊಳಗಡೆ ಬ್ರಿಟಿಷರ ಅನುಮತಿ ಪಡೆದು ಅಭಿವೃದ್ಧಿ ಯೋಜನೆ ರೂಪಿಸಬೇಕಿತ್ತು. ಆ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಜಯಚಾಮರಾಜೇಂದ್ರ ಒಡೆಯರವರು ರಾಜ್ಯದ ಅಭಿವೃದ್ಧಿಯ ನಕಾಶೆಯನ್ನು ವಿಶ್ವಮಟ್ಟಕ್ಕೇರಿಸಿದರು. ಅಂಥ ಪುಣ್ಯಾತ್ಮರ ಹಿನ್ನೆಲೆ ಇರುವಂಥ ಹೆಸರುಗಳನ್ನು ಅಳಿಸೋದು ಸೂಕ್ತ ಅಲ್ಲ. ಹೊಸ ಹೆಸರಿಡಲಿ, ಇನ್ನು ಹೊಸ ರಸ್ತೆಗೆ ಸಿದ್ದರಾಮಯ್ಯನವ್ರ ಹೆಸರಿಡಲಿ, ನಾವ್ಯಾರೂ ಬೇಸರ ಮಾಡ್ಕೊಳ್ಳಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವ್ಯಾರು ಸರ್ವಾಧಿಕಾರಿಗಳ ಅಲ್ಲ, ಸರ್ವಾಧಿಕಾರಿಗಳ ಥರ ವರ್ತನೆ ಮಾಡಬಾರ್ದು. ನಾನು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಬಯಸೋದಿಲ್ಲ. ಕಾನೂನಾತ್ಮಕವಾಗಿ ನಾವೇನು ಕ್ರಮ ಮಾಡಬೇಕು ಮಾಡ್ತಾಯಿದ್ದೀವಿ. ನಾನೊಂದು ದೂರು ಕೊಟ್ಟಿದ್ನಲ್ಲ, ಅದನ್ನ ಇವತ್ತುವರೆಗೂ FIR ಆಗಿಲ್ಲ. ಕಾನೂನು ಕಾಂಗ್ರೆಸ್ನವರಿಗೊಂದು BJPಯವರಿಗೊಂದು ಇಲ್ಲ. ನನ್ನ ವಿರುದ್ಧ ದೂರು ಕೊಟ್ಟರೆ ಪ್ರೈಮಾ ಫೇಸಿ ಬರದೇ ಇದ್ದರೂ ಕೂಡ ದೂರು ದಾಖಲಾಗತ್ತೆ. ಅರೆಸ್ಟ್ ಮಾಡುವಂತೆ ಇಲ್ಲದೇ ಇದ್ದರೂ ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮೇಲೆ ರಾತ್ರಿಡೀ ಕಬ್ಬಿನ ಗದ್ದೆಗೆ, ಜಲ್ಲಿ ಕ್ರಷರಿಗೆ ತಗೊಂಡೋಗ್ತಾರೆ. ಮತ್ತು ಬಾಲಿಶವಾಗಿ ಆಯುಕ್ತರು ಹೇಳಿಕೆ ಕೊಡ್ತಾರೆ, ಪೊಲೀಸ್ ಕಮಿಷನರು, ನಾವು ರಕ್ಷಣೆಗಾಗಿ ಕಬ್ಬಿನ ಗದ್ದೆಗೆ ಕರ್ಕೊಂಡೋಗಿದ್ದು ಅಂತ. ನಾಳೆ ಯಾರಿಗೆ ರಕ್ಷಣೆ ಬೇಕು ಅಂದ್ರೂ ಕರ್ನಾಟಕದಲ್ಲಿ ಅವರಿಗೆ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಸಿಗಲ್ಲ, ಅವ್ರ ಮನೇಲಿ ರಕ್ಷಣೆ ಸಿಗಲ್ಲ. ರಕ್ಷಣೆ ಬೇಕು ಅಂದರೆ ಕಬ್ಬಿನ ಗದ್ದೆ, ರಕ್ಷಣೆ ಬೇಕು ಅಂದರೆ ಜಲ್ಲಿ ಕ್ರಷರು, ರಕ್ಷಣೆ ಬೇಕು ಅಂದರೆ ಕಾಡು. ಇದೇ ತಾನೇ ಇವ್ರ ಮೇಲ್ಪಂಕ್ತಿ ಕಾಂಗ್ರೆಸ್ನಲ್ಲಿ ಹಾಕ್ಕೊಟ್ಟಿರೋದು. ನಾಳೆ ಏನಾದ್ರು ಕಾಂಗ್ರೆಸ್ನವ್ರಿಗೆ ರಕ್ಷಣೆ ಬೇಕು ಅಂದರು ಅವ್ರ ಮನೇಲಿ ರಕ್ಷಣೆ ಕೊಡೋಂಗಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡೋಂಗಿಲ್ಲ. ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಬೇಕು, ರಕ್ಷಣೆ ಕೊಡಬೇಕು. ಕಾಡಿಗೆ ಕರ್ಕೊಂಡು ಹೋಗಬೇಕು, ರಕ್ಷಣೆ ಕೊಡಬೇಕು. ಜಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗಬೇಕು, ರಕ್ಷಣೆ ಕೊಡಬೇಕು. ಅದೇ ತಾನೇ ಇವ್ರು ಹೇಳ್ತಾ ಇರೋದು. ಹಾಗಾಗಿ ನಾವು ಕೊಟ್ಟ ದೂರನ್ನ ಇವತ್ತಿನವರೆಗೂ ರಿಜಿಸ್ಟ್ರ್ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ DGP IG ಅವರಿಗೂ ನಾನು ದೂರು ಕೊಟ್ಟು ಬಂದಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೇಸಿನ ವಿವರಗಳನ್ನು ಹಾಕಿ ದೂರು ಸಲ್ಲಿಸಿದ್ದೇನೆ. ನೋಡೋಣ, ಸಂವಿಧಾನಬದ್ಧವಾಗಿ ನಡ್ಕೊಳ್ಳೋರಿದ್ದರೆ ಒಬ್ರಿಗೊಂದು ಮಾಡಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರು ಮಾತ್ರ ತಾರತಮ್ಯ ಮಾಡ್ತಾರೆ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಮಾತ್ರ ತಾರತಮ್ಯ ಮಾಡ್ತಾರೆ. ನಾನು ಕಾದು ನೋಡ್ತೀನಿ. ಇನ್ನು ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವುದರಿಂದ ಚಾಣಕ್ಯ ನೀತಿ ಏನೇನು ಹೇಳುತ್ತೆ, ಯಾವ್ಯಾವುದರಿಂದ ದೂರ ಇರಬೇಕು ಅಂತ. ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡೋದು. ಈ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಇದೆಯೋ ಇಲ್ವೋ ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಗೋಹತ್ಯೆ ನಿಷೇಧ ಇದೆ ಅಂತಾದಮೇಲೆ ಗೋಹತ್ಯೆ ಹೇಗಾಗುತ್ತೆ ಅಂದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡ್ತಿಲ್ಲ ಅಂತಾಯಿತು. ಗೋಕಳ್ಳರು ಸಾರ್ವಜನಿಕವಾಗಿ ರಸ್ತೆ ಮಧ್ಯದಲ್ಲಿರೋ ಮಲಗಿರುವಂಥ ಗೋವುಗಳನ್ನು ಕೂಡ ಮಧ್ಯರಾತ್ರಿಯಲ್ಲಿ ಕಳ್ತನ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ಕೊಟ್ಟಿಗೆನಿಂದ ಗೋವುಗಳನ್ನು ಕಳ್ತನ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ಹಾಲು ಕೊಡುವ ಹಸುಗಳನ್ನು ಕೂಡ ಕಳ್ತನ ಮಾಡಿ ತಗೊಂಡೋಗ್ತಾ ಇದ್ದಾರೆ. ಸರ್ಕಾರನೇ ಗೋಹತ್ಯೆ ನಿಷೇಧ ಮಾಡಿದ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕಾಗಿರೋ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ. ದುರ್ದೈವ ಸಂಗತಿ ಏನು ಅಂದರೆ, ಕಾಂಗ್ರೆಸ್ ಬಂದ ಮೇಲೆ ಗೋ ಹತ್ಯೆ ಮಾಡೋರು, ಗೋಕಳ್ಳರು ನಮ್ಮದೇ ಸರ್ಕಾರ ಅಂತ ರಾಜಾರೋತ್ಸವವಾಗಿ ಗೋ ಕಳ್ತನೂ ಮಾಡ್ತಿದ್ದಾರೆ, ಗೋ ಹತ್ಯೆನೂ ಮಾಡ್ತಾ ಇದ್ದಾರೆ. ಬರೀ ನೇತ್ರಾವತಿಲಿ ಮಾತ್ರ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಎಲ್ಲ ಇದೇ ಪರಿಸ್ಥಿತಿ ಇದೆ. ಧರ್ಮಸ್ಥಳ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಅನ್ನೋ ದೃಷ್ಟಿಯಿಂದಲೇ ದುರುದ್ದೇಶಪೂರ್ವಕವಾಗಿ ಈ ಗೋಮಾಂಸವನ್ನು ನೇತ್ರಾವತಿ ನದಿಗೆ ಹಾಕ್ತಾ ಇದ್ದಾರೆ ಅನ್ನೋದು ಅವರ ದುಷ್ಟ ಮನಸ್ಸುಗಳು ಮತಾಂಧತೆಯನ್ನು ತೋರಿಸುತ್ತೆ.